ಈ ದೇಶ ನಡೀತಾ ಇರೋದು ಯಾರೋ ಅಪ್ಪನ ಮನೆ ದುಡ್ಡಿಂದ ಅಲ್ಲ. ಪ್ರಧಾನಮಂತ್ರಿಗಳು ಮನೆಯಿಂದ ತರ್ತಾ ಇಲ್ಲ, ಮುಖ್ಯಮಂತ್ರಿ ಮನೆಯಿಂದ ತರ್ತಾ ಇಲ್ಲ, ಒಬ್ಬ ಗೌರ್ಮೆಂಟ್ ಡಿ ಗ್ರೂಪ್ ನೌಕರರು ಮನೆಯಿಂದ ತರ್ತಾ ಇಲ್ಲ. ಯಾರೋ ನಿಮಗೆ ಸಿಎಂ ನ ಸೆಕ್ರೆಟರಿಯೇಟು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರು, ಕಂದಾಯ ಅಧಿಕಾರಿ ಯಾರೂ ಮನೆಯಿಂದ ತರ್ತಾ ಇಲ್ಲ. ಎಲ್ಲರೂ ಬಳಸುತ್ತಿರುವುದು ನನ್ನ ನಿಮ್ಮ ತೆರಿಗೆಯ ಹಣ. ಈ ದೇಶದಲ್ಲಿ ಹುಟ್ಟಿದ ಅಂದ್ರೆ ಈ ದೇಶದ ತೆರಿಗೆದಾರ, ಗೌರವಾನ್ವಿತ ತೆರಿಗೆದಾರ ಅಂದ್ರೆ ಈ ದೇಶದ ಮಾಲೀಕ, ಪ್ರಭು. ವಿ ವಾಂಟ್ ಅ ಡ್ಯಾಶ್ ಬೋರ್ಡ್ ಆಫ್ ಗೌರ್ಮೆಂಟ್ ಕಾಲೇಜಸ್ ಸ್ಕೂಲ್ಸ್ ಇನ್ ಇಂಡಿಯಾ. ಅವ್ರು ಆನ್ಸರ್ ಮಾಡ್ಬೇಕಾದ್ರೆ ನಮಗೆ ದೇ ಆರ್ ಆನ್ಸರಬಲ್, ಉತ್ತರದಾಯಿತ್ವ ಇದೆ. ಹಾಗಾಗಿ ಇದೆಲ್ಲವನ್ನ ಟ್ರಾನ್ಸ್ಪರೆಂಟ್ ಮಾಡಿ ಟೆಕ್ನಾಲಜಿ ಇರೋ ಕಾಲದಲ್ಲಿ ಎಲ್ಲರ ಮೊಬೈಲಿಗೆ ಬರಲಿ, ಸಾರ್ವಜನಿಕವಾಗಿ ಮುಕ್ತವಾಗಿ ನೀವು ಉತ್ತರ ಕೊಡ್ಬೇಕಲ್ಲೇನ್ರಿ. ಅದಕ್ಕೆ ನೀವು ಯಾಕೆ ಇನ್ನೊಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿಲ್ಲ? ಯಾಕೆ ನಮ್ಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ನೀವು ನಮಗೆ ಲೆಕ್ಕ ಕೊಡ್ತಾ ಇಲ್ಲ? ಅಟ್ ದಿ ಎಂಡ್ ಆಫ್ ದಿ ಡೇ ಈ ದೇಶದಲ್ಲಿ ಒಟ್ಟು ಎಷ್ಟು ಖರ್ಚಾಯ್ತು? ಪ್ರಧಾನಮಂತ್ರಿಗಳ ಖರ್ಚು ಎಷ್ಟು ಬಂತು? ಮುಖ್ಯಮಂತ್ರಿಗಳ ಖರ್ಚು ಎಷ್ಟು ಬಂತು? ಒಬ್ಬ ಸಚಿವನಿಗೆ ಎಷ್ಟು ಬಂತು? ಶಾಸಕನಿಗೆ ಎಷ್ಟು ಖರ್ಚು ಬಂತು? ಇನ್ನೆಲ್ಲ ಯಾಕೆ ಕೊಡ್ತಾ ಇಲ್ಲ? ಇದೆಲ್ಲ ನನಗೆ ಆನ್ಲೈನಲ್ಲಿ ಯಾಕೆ ಬರ್ತಾ ಇಲ್ಲ? ಅದಕ್ಕೆ ಮೇಕ್ ಇಟ್ ಆನ್ಲೈನ್. ಗಿವ್ ಮಿ ಎ ಡ್ಯಾಶ್ ಬೋರ್ಡ್, ಗಿವ್ ದಿಸ್ ಕಂಟ್ರಿ ಎ ಡ್ಯಾಶ್ ಬೋರ್ಡ್ ಆಫ್ ಪಬ್ಲಿಕ್ ವರ್ಕ್ಸ್ ಅಂಡ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ ನ ಪ್ರತಿಯೊಬ್ಬರು, ಪ್ರಧಾನಮಂತ್ರಿಗಳಿಂದ ಹಿಡಿದು ಡಿ ಗ್ರೂಪ್ ನೌಕರರಿಗೂ ಮುಖ್ಯಮಂತ್ರಿವರೆಗೂ ಪ್ರತಿಯೊಬ್ಬರಿಗೂ ಕೊಡಿ. ಯು ಆರ್ ಆನ್ಸರಬಲ್ ಅಲ್ವಾ? ಇದೆಲ್ಲವನ್ನ ಡ್ಯಾಶ್ ಬೋರ್ಡ್ ಮಾಡಿ ನಮಗೆ ಕೊಟ್ರೆ, ಓ ಈಗ ಆಗ್ತಾ ಇದೆ, ಇಲ್ಲಿ ಈ ವರ್ಕ್ ನಡೀತಾ ಇದೆ, ಇಲ್ಲಿ ಆ ವರ್ಕ್ ನಡೀತಾ ಇದೆ, ಶಿಕ್ಷಣ ಇಲಾಖೆಯಲ್ಲಿ ಇವ್ರು ಹಿಂಗೆ ಪಾಠ ಮಾಡ್ತಾ ಇದ್ದಾರೆ, GBA ನಲ್ಲಿ ಇದು ಹಿಂಗೆ ನಡೀತಾ ಇದೆ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದು ನಡೀತಾ ಇದೆ. ಸೀಕ್ರೆಟ್ ಏನಿದೆ? ನೀವು ಮಾತಾಡದ ಪಬ್ಲಿಕ್ ತಿಳಿಸದೆ ಮಾತಾಡುವಂತ ಸೀಕ್ರೆಟ್ ಏನಪ್ಪ ಇದೆ? ಇತ್ತೀಚೆಗೆ ನಾವು ಡಾಕ್ಟರ್ ಶಿವರಾಜ್ ಅವರ ವಿಡಿಯೋ ಮಾಡಿದ್ವಿ, ನೀವು ಗಮನಿಸಿರ್ಬೇಕು ಕಲಾ ಮಾಧ್ಯಮದಲ್ಲಿ. ಡಾಕ್ಟರ್ ಶಿವರಾಜ್ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರು, KGF ಫಸ್ಟ್ ಗ್ರೇಡ್ ಕಾಲೇಜು ಇಂಗ್ಲಿಷ್ ಪ್ರಾಧ್ಯಾಪಕರು. ಅದು ಅಂಡರ್ಲೈನ್ ಮಾಡಬೇಕಾಗಿರುವಂತ ವಿಚಾರ. ಅವರು ಕಲಾ ಮಾಧ್ಯಮಕ್ಕೆ ಒಂದು ಸಂದರ್ಶನ ಕೊಡಬೇಕಾದ್ರೆ ತುಂಬಾ ಒಂದು ಬೇರೆ ತರದ್ ಇಂಗ್ಲಿಷು. ಅದು ಯಾವ ತರದ ಇಂಗ್ಲಿಷ್ ಅಂತ ನೀವೇ ನೋಡಿರ್ತೀರಿ. ಲಕ್ಷ ಕೋಟ್ಯಾಂತರ ಜನ ನೋಡಿದಾರೆ ಬಿಡಿ, ಕೋಟಿಗಟ್ಟಲೆ ಜನ ನೋಡಿದ್ದಾರೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಸೇರಿ. ತುಂಬಾ ಟ್ರೋಲ್ ಆಯ್ತು. ಏನ್ರಿ ಇಂಗ್ಲಿಷ್ ಪ್ರೊಫೆಸರು, ಇವ್ರಿಗೆ ಇಂಗ್ಲಿಷ್ ಬರಲ್ಲ ಸರಿಯಾಗಿ, ಗ್ರಾಮರ್ ಸರಿ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರೆ. ಆ ವಿಡಿಯೋ ಬಂದ್ಮೇಲೆ ಏನೇನಾಯ್ತು ಅಂತ ನಿಮ್ಗೆ ಹೇಳ್ಬೇಕು ನಾನು. ಇತ್ತೀಚೆಗೆ ನಾನು ಕನ್ನಡ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉನ್ನತ ಹುದ್ದೆಯಲ್ಲಿರುವಂತಹ ಒಬ್ಬರು ಪ್ರಾಧ್ಯಾಪಕರು, HOD ಲೆವೆಲ್ ಇರುವಂತ ಒಬ್ರು ಪ್ರಾಧ್ಯಾಪಕರು ಸಿಕ್ಕಿದ್ರು ನನಗೆ. ಅವರು ಆ ವಿಡಿಯೋ ನೋಡಿದ್ರಂತೆ. ನೋಡ್ಬಿಟ್ಟು ಅವರು ನನಗೆ ಹೇಳಿದ ಮಾತು, ಪರಂ ನನಗೆ ನಾಚಿಕೆ ಅವಮಾನ ಆಗ್ತಾ ಇದೆ, ಪಾಪ ಪ್ರಜ್ಞೆ ಪ್ರಾಯಶ್ಚಿತ್ತ ಆಗ್ತಾ ಇದೆ ಪರಂ. ನನಗೆ 3 ದಿನದಿಂದ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ನಿಮ್ಮ ವಿಡಿಯೋ ನೋಡಿದ್ಮೇಲೆ. ಯಾಕೆ ಅಂತಂದ್ರೆ ರೇ ಅವ್ರ ತಪ್ಪಿಲ್ಲ ರೇ, ಡಾಕ್ಟರ್ ಶಿವರಾಜ್ ಅವ್ರದ್ದು ಏನೂ ತಪ್ಪಿಲ್ಲ. ಅವರು ಇಂಗ್ಲಿಷ್ನ ಅಷ್ಟು ಗ್ರಾಮರ್ ಮಿಸ್ಟೇಕ್ ಮಾಡಿ ಮಾತಾಡ್ತಿದಾರಲ್ಲ, ಇಂಗ್ಲಿಷ್ ಪ್ರೊಫೆಸರ್ ಆಗಿ MA ಇನ್ ಇಂಗ್ಲಿಷ್ PhD ಮಾಡಿದ್ದಾರೆ. ಯಾಕಂದ್ರೆ ಡಾಕ್ಟರ್ ಶಿವರಾಜು ಜೊತೆಗೆ ಗೌರ್ಮೆಂಟ್ ಜಾಬ್ ಇದೆ, ಇಂಗ್ಲಿಷ್ ಮೇಟ್ರ್ ಗೌರ್ಮೆಂಟ್ ಜಾಬೇ ಇದೆ. ಅವರು ಅಷ್ಟು ಗ್ರಾಮರ್ ತಪ್ಪಾಗಿ ಇಂಗ್ಲಿಷ್ ಮಾತಾಡ್ತಿದ್ದಾರೆ. ಅವ್ರ ತಪ್ಪಲ್ಲ ಪರಂ, ಅದು ನಮ್ಮ ತಪ್ಪು. ನಮ್ದು ಅಂದ್ರೆ ನಂದಲ್ಲ, ಯಾಕಂದ್ರೆ ಅವರೇ ನನ್ನ ಡೈರೆಕ್ಟ್ ಸ್ಟೂಡೆಂಟ್ ಅಲ್ಲ. ಆದ್ರೆ ಈ ವ್ಯವಸ್ಥೆ ಇದೆಯಲ್ಲ, ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಇದರಲ್ಲಿ ನಾನು ಒಂದು ಭಾಗ ತಾನೆ. ನನಗೂ ಸರ್ಕಾರ UGC ಸ್ಕೇಲ್ ಸಂಬಳ ಕೊಡುತ್ತೆ. ಹಾಗಾಗಿ ನನ್ನ ಸಮಸ್ಯೆ, ಅವ್ರಿಗೆ ಇಂಗ್ಲಿಷ್ ಪಾಠ ಮಾಡಿದ್ಯಾರು MA ನಲ್ಲಿ ಅಥವಾ BA ನಲ್ಲಿ? ಆನಂತರ PhDಗೆ ಹೋದಾಗ ಇಂಗ್ಲಿಷ್ನಲ್ಲೇ PhD ಮಾಡೋರೆ. ಇಂಗ್ಲಿಷ್ನಲ್ಲಿ PhD ಮಾಡೋರು ಅಂದ್ರೆ ಶೇಕ್ಸ್ಪಿಯರು, ವರ್ಡ್ಸ್ವರ್ತು, TS ಎಲಿಯಟ್ ಇದೆಲ್ಲ ಓದಿರ್ತಾರೆ ತಾನೆ. ಹಾಗಾದ್ರೆ ಅವ್ರಿಗೆ ಇಂಗ್ಲಿಷ್ ಯಾಕೆ ಬರ್ತಾ ಇಲ್ಲ ಮಾತಾಡೋಕೆ? ಅವ್ರಿಗೆ ಅದು ಪಾಠ ಮಾಡ್ಬೇಕು, ಇಂಗ್ಲಿಷ್ ಪಾಠನೇ ಮಾಡಬೇಕು. ಗೊತ್ತಾಗ್ತಿದ್ಯಾ? ಅವರು ಹಿಸ್ಟ್ರಿ ಮೇಸ್ಟ್ರಾಗಿದ್ರೆ ಅಥವಾ ಕನ್ನಡದ ಉಪನ್ಯಾಸಕರಾಗಿದ್ರೆ ನಾವು ಕೇಳ್ತಿರ್ಲಿಲ್ಲ. ಅದು ನಿಮ್ಗೆ ಗೊತ್ತು, ತುಂಬಾ ಜನ ಕಮೆಂಟ್ ಅದನ್ನೇ ಹಾಕಿದ್ರೆ. ಅಲ್ಲರೇ ಇಂಗ್ಲಿಷ್ ಪ್ರೊಫೆಸರ್ ರೇ, ವಿದ್ಯಾರ್ಥಿಗಳಿಗೆ, ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನೇ ಪಾಠ ಮಾಡಬೇಕು, ಅವ್ರು ಇಂಗ್ಲಿಷ್ ಇಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದಾರೆ ಅಂತ ನೀವು ಕಮೆಂಟ್ ಹಾಕಿದ್ರಿ. ಅದಕ್ಕೆ ಆ ಪ್ರೊಫೆಸರ್ ನನಗೆ ಹೇಳಿದ್ದು, ನಮ್ಮ ತಪ್ಪು, ಅವ್ರಿಗೆ ನಾವು ಇಂಗ್ಲಿಷ್ ಕಲ್ಸಿದ್ವಲ್ಲ ನಮ್ಮ ತಪ್ಪು, ನಂಗೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿ ಅವರು ತಮ್ಮ ಪಾಪ ಪ್ರಜ್ಞೆ ಪ್ರಾಯಶ್ಚಿತ್ತ ನೋವನ್ನ ತೋಡ್ಕೊಂಡ್ರು ಅವರು ಸ್ನೇಹಿತರೆ. ಹೌದಲ್ವಾ? ಯಾಕಂದ್ರೆ ಅವರು PhD ಮಾಡುವಾಗ ಯಾರೋ ಗೈಡ್ ಇದ್ರು, ಅವ್ರದ್ದು ತಪ್ಪಿದೆ. ಅವ್ರಿಗೆ MA ನಲ್ಲಿ ಯಾರೋ ಇಂಗ್ಲಿಷ್ ಪ್ರೊಫೆಸರ್ ಇದ್ರು, ಅವ್ರದ್ದು ತಪ್ಪಿದೆ. BA ನಲ್ಲಿ ಯಾರೋ ಇದ್ರು, ಅವ್ರದ್ದು ತಪ್ಪಿದೆ. ಆಮೇಲೆ ಜಾಬ್ ಸೇರ್ಕೋಬೇಕಾದ್ರೆ ಫಸ್ಟ್ ಗ್ರೇಡ್ ಕಾಲೇಜಿಗೆ ಪ್ರೊಫೆಸರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ ಶುರು ಆಗುತ್ತೆ ಜಾಬ್. ಅದು ಅಲ್ಲಿಂದ ಅಪಾಯಿಂಟ್ ಆಗ್ಬೇಕು ಅಂತಂದ್ರೆ ಅವ್ರನ್ನ ಅಪಾಯಿಂಟ್ ಮಾಡಿದ ಸಮಿತಿ ಯಾವುದು? ಅವ್ರು ಇಂಗ್ಲಿಷ್ ಚೆಕ್ ಮಾಡ್ಲಿಲ್ವ ಅವರು? ಇದೆಲ್ಲಾ ಪ್ರಶ್ನೆಗಳನ್ನ ನಾನು ಕೇಳ್ತಾ ಇಲ್ಲ, ಆ ಪ್ರೊಫೆಸರ್ ಕೇಳಿದ್ರು ನನಗೆ. ಕನ್ನಡ ಬೆಂಗಳೂರು ವಿಶ್ವವಿದ್ಯಾಲಯದ ಒಬ್ಬರು ಸೀನಿಯರ್ ಪ್ರೊಫೆಸರು. ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ನೋಡಿ ನಮ್ಮ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಈ ದೇಶದ ಪ್ರಭುಗಳಾದ ನಾವುಗಳು, ಅಂದ್ರೆ ತೆರಿಗೆದಾರರು ನಾವೆಲ್ಲ. ಈ ದೇಶ ನಡೀತಾ ಇರೋದು ಯಾರೋ ಅಪ್ಪನ ಮನೆ ದುಡ್ಡಿಂದ ಅಲ್ಲ. ಪ್ರಧಾನಮಂತ್ರಿಗಳು ಮನೆಯಿಂದ ತರ್ತಾ ಇಲ್ಲ, ಮುಖ್ಯಮಂತ್ರಿ ಮನೆಯಿಂದ ತರ್ತಾ ಇಲ್ಲ, ಒಬ್ಬ ಗೌರ್ಮೆಂಟ್ ಡಿ ಗ್ರೂಪ್ ನೌಕರರು ಮನೆಯಿಂದ ತರ್ತಾ ಇಲ್ಲ. ಯಾರೋ ನಿಮ್ಗೆ CM ನ ಸೆಕ್ರೆಟರಿಯೇಟು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರು, ಕಂದಾಯ ಅಧಿಕಾರಿ ಯಾರೂ ಮನೆಯಿಂದ ತರ್ತಾ ಇಲ್ಲ. ಎಲ್ಲರೂ ಬಳಸುತ್ತಿರುವುದು ನನ್ನ ನಿಮ್ಮ ತೆರಿಗೆಯ ಹಣ. ಇದೇ ಶಿಕ್ಷಣಕ್ಕೂ ಬಳಕೆ ಆಗ್ತಿರುವಂಥದ್ದು ಇದೇ ತೆರಿಗೆ ಹಣ ಅಲ್ವೇ? ಪ್ರೊಫೆಸರ್ಗಳ ಸಂಬಳ ಎಷ್ಟು ಕಲಿಸ್ತಿರೋರ್ಗೆ ಅಲ್ವೇ? ರಿಜಿಸ್ಟ್ರಾರ್ಗೆ ಎಷ್ಟು, VCಗೆ ಎಷ್ಟು, ಆ ಬಿಲ್ಡಿಂಗಿಗೆ ಎಷ್ಟು, ಅವ್ರ ಕರೆಂಟ್ ಎಷ್ಟು, ವಾಟರ್ ಬಿಲ್ ಎಷ್ಟು, ಇದಕ್ಕೆಲ್ಲ ಕೊಡ್ತಾರ. ಶಿಕ್ಷಣ ಮಂತ್ರಿ ಸಂಬಳ ಎಷ್ಟು? ಶಿಕ್ಷಣ ಮಂತ್ರಿ ಓಡಾಡ್ತಿರುವಂತ ಕಾರಿಂದ ದುಡ್ಡು ಯಾರ್ದು?
ಎಲ್ಲವೂ ಪಿನ್ ಟು ಪಿನ್, ಪೈ ಟು ಪೈ. ಯಾರ್ದ್ರೇ? ನಮ್ಮದ್ರೇ, ನಿಮ್ದ್ರೇ, ತೆರಿಗೆದಾರರ ಹಣ. ನೀವು ಹೋಗಿ ನಿಮ್ಮ ಮಗುಗೊಂದು ಚಾಕ್ಲೇಟ್ ಕೊಡಿಸಿ, ಅದಕ್ಕೆ ತೆರಿಗೆ ಆ್ಯಡ್ ಆಗಿದೆ. ಡೈರೆಕ್ಟ್ ಟ್ಯಾಕ್ಸೇ ಕಟ್ಟಬೇಕು ಅಂತಿಲ್ಲ. ಸರ್ ನಾವು ಬಿಡಿ ಸರ್, ಈ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರತಿ ವರ್ಷ ಫೈಲ್ ಮಾಡೋದು ತುಂಬಾ ಕಡಿಮೆ ಇದೀವಿ, ಅವ್ರು ಕಟ್ಕೋತಾರೆ, ನಾನು ತೆರಿಗೆ ಕಟ್ತಾ ಇಲ್ಲ ಅನ್ನೋಂಗಿಲ್ಲ ನಾವು. ನೀವು ಮಗುಗೊಂದು ಚಾಕ್ಲೇಟ್ ಕೊಡಿಸಿ, ಒಂದು ಡೈಪರ್ ತಗೊಳ್ಳಿ, ನಿಮ್ಗೊಂದು ಟೂತ್ ಪೇಸ್ಟ್ ಬ್ರಷ್ ತಗೊಳ್ಳಿ, ಒಂದು ಬ್ಲೇಡ್ ತಗೊಳ್ಳಿ, ಬಟ್ಟೆ ತಗೊಳ್ಳಿ, ಯು ಬೈ ಎನಿಥಿಂಗ್, ಯು ಬೈ ಎ ಹೌಸ್, ಎನಿಥಿಂಗ್, ನೀವೇನೇ ಮಾಡಿ, ಪೆಟ್ರೋಲ್ ಹಾಕ್ಸಿ, ನೀವು ತೆರಿಗೆ ಕಟ್ತಾ ಇದ್ರಿ ಅಷ್ಟೇ. ಈ ದೇಶದಲ್ಲಿ ಹುಟ್ಟಿದ ಅಂದ್ರೆ ಈ ದೇಶದ ತೆರಿಗೆದಾರ, ಗೌರವಾನ್ವಿತ ತೆರಿಗೆದಾರ ಅಂದ್ರೆ ಈ ದೇಶದ ಮಾಲೀಕ, ಪ್ರಭು. ಅದನ್ನ ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾನು ಪ್ರಧಾನ ಸೇವಕ. ಸೊ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಷ್ಟ್ರಪತಿಗಳಿಂದ ಹಿಡಿದು ಕೊಟ್ಟ ಕೊನೆಯ ಒಬ್ಬ ಡಿ ಗ್ರೂಪ್ ನೌಕರರವರೆಗೂ ಪ್ರತಿಯೊಬ್ಬರು ಸೇವಕರೇ. ಹೌದಾ? ಯಾರು ಸೇವಕರು? ಪ್ರಭುಗಳ ಸೇವಕರು. ಪ್ರಭುಗಳು ಯಾರು? ನಾವು ನೀವು. ಬಹಳ ಸಿಂಪಲ್ ಅಲ್ವಾ? ಹಾಗಾಗಿ ಆ ಇಂಗ್ಲಿಷ್ ಪ್ರೊಫೆಸರ್ ಅವ್ರು ಇಂಗ್ಲಿಷ್ನ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅಂತಂದ್ರೆ ನಾವು ಇವ್ರಿಗೆಲ್ಲ ಸಂಬಳ ಕೊಡ್ತಾ ಇದೀವಲ್ವಾ ಇವ್ರಿಗೆಲ್ಲ? ಮತ್ತೆ ಅವ್ರನ್ನೆಲ್ಲ ಇವಾಗ ಅವರು ರಾಜೀನಾಮೆ ಕೊಡ್ಬೇಕು, ಹೌದಲ್ಲ? ಯಾಕೆ? ಇಂಗ್ಲಿಷ್ ಪ್ರೊಫೆಸರ್ ಇಂಗ್ಲಿಷ್ ಪಾಠ ಮಾಡಕ್ಕೆ ಕಾಲೇಜ್ಗೆ ಅಪಾಯಿಂಟ್ ಆಗಿರೋ ಪ್ರೊಫೆಸರ್, ಸರ್ಕಾರಿ ಪ್ರೊಫೆಸರ್ಗೆ ಇವ್ರು ಇಂಗ್ಲಿಷ್ ನೆಟ್ಟಗೆ ಕಲಿಸಿಲ್ಲ ಅಂದಮೇಲೆ, ಇದು ನಾನು ಹೇಳ್ತಾ ಇಲ್ಲ, ಆ ಪ್ರೊಫೆಸರ್ ಹೇಳಿದ್ದು. ವ್ಯವಸ್ಥೆ ಎಷ್ಟು ಹಾಳಾಗಿದೆ. ಅದಕ್ಕೆ ನನ್ನ ವಿಚಾರ ಏನು ಗೊತ್ತಾ? ಇತ್ತೀಚೆಗೆ ನನ್ನ ಮಗು ಒಂದು ಶಾಲೆಗೆ ಹೋಗುತ್ತೆ. ಆ ಶಾಲೆನಲ್ಲಿ ನನ್ನ ಮಗು ಶಾಲೆಗೆ ಹೋದ ಮೊದಲ ದಿನನೇ, ಅದು ಕಾನ್ವೆಂಟ್ಗೆ ಅಥವಾ LKG ಹೋದಾಗ್ಲೇನೆ, ಅವರ ಕ್ಲಾಸ್ ರೂಮ್ನ CC ಕ್ಯಾಮ್ರಾಗನ್ನ ಪೇರೆಂಟ್ಸ್ ಮೊಬೈಲ್ಗೆ ಆ್ಯಪ್ ಮೂಲಕ ಕನೆಕ್ಟ್ ಮಾಡಿಸಿದ್ರು. ನನ್ನ ವೈಫ್ ನಂಗೆ ತೋರಿಸ್ತಾ ಇದ್ರು, ನೋಡಿ ನನ್ನ ಮಗು ಫಸ್ಟ್ ಡೇ ಹೋಗಿದೆ, ಕೂತಿದೆ, ನಿಂತಿದೆ, ಅದನ್ನು ಆಟ ಆಡಿಸ್ತಾ ಇದ್ದಾರೆ, ಈ ಥರದ್ದೆಲ್ಲ. ಹಾಗಾಗಿ ಸರ್ಕಾರಿ ಶಾಲಾ ಕಾಲೇಜುಗಳು ಎಲ್ಲವೂ, ವಿಶ್ವವಿದ್ಯಾಲಯ ಸೇರಿಸಿ, ಅಲ್ಲಿ ಪ್ರತಿ ಕ್ಲಾಸ್ ರೂಮ್ನಲ್ಲೂ CC ಕ್ಯಾಮ್ರಾ ಹಾಕಿ ಆಡಿಯೋ ವಿಡಿಯೋ ಪ್ರಭುಗಳಾದ ನಮ್ಮ ಮೊಬೈಲ್ಗಳಿಗೆ, ಕಂಪ್ಯೂಟರ್ಗಳಿಗೆ, ಲ್ಯಾಪ್ಟಾಪ್ಗಳಿಗೆ ಯಾಕೆ ಬರ್ತಾ ಇಲ್ಲ? ನಾವು ನೋಡ್ಬೇಕ್ರಿ ಯಾವ ಕ್ವಾಲಿಟಿಲಿ ನೀವು ಪಾಠ ಮಾಡ್ತಾ ಇದೀರಿ ಅಂತ. ನೀವು ಹೆಂಗ್ರಿ ಪಾಠ ಮಾಡ್ತಾ ಇದೀರಿ? ನೀವು ಏನ್ ಕ್ವಾಲಿಟಿಲಿ ಮಾಡ್ತಾ ಇದೀರಿ? ಪಾಠ ಮಾಡೋರ್ ಕ್ವಾಲಿಟಿ ಏನ್ರಿ? ಹೆಂಗ್ರಿ ಸೆಲೆಕ್ಟ್ ಆದ್ರಿ ನೀವೆಲ್ಲ? ನಾವು ಕೇಳ್ಬೇಕಲ್ವಾ ಪ್ರಶ್ನೆ ಇದು? ಈಗ ತಂತ್ರಜ್ಞಾನದ ಕಾಲದಲ್ಲಿ ಒಂದು ಸಣ್ಣ ಒಂದು ನರ್ಸರಿ ಸ್ಕೂಲೇ ಆ ಕ್ಲಾಸ್ ರೂಮ್ನ ಆಕ್ಸೆಸ್ನ ಮೊಬೈಲಿಗೆ ಕೊಡುತ್ತೆ, ಪೇರೆಂಟ್ ಮೊಬೈಲ್ಗೆ. ನೀವೇ ಕೊಡ್ತಾ ಇಲ್ಲ? ತೆರಿಗೆದಾರರ ಹಣ ಅಲ್ಲಲ್ರಿ, ನೀವ್ಯಾಕ್ರಿ ಕೊಡ್ತಾ ಇಲ್ಲ? ನೀವು ಹೆಂಗ್ ಪಾಠ ಮಾಡ್ತಾ ಇದೀರಿ? ನೀವು ಪಾಠ ಮಾಡ್ತಾ ಇದೀರಾ ಇಲ್ವಾ? ಕ್ಲಾಸ್ ಟೈಮಲ್ಲಿ ಏನ್ ಮಾಡ್ತಿದ್ದೀರಿ ನೀವು? ಪಾಠ ಮಾಡ್ತಿರೋ ಯೋಗ್ಯತೆ ಏನಿದೆ? ನಾವು ಕೇಳ್ಬೇಕಾ ಬೇಡವಾ? ಒಂದು, ದಯವಿಟ್ಟು ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ CC ಕ್ಯಾಮ್ರಾ ಹಾಕಿ, ಪ್ರತಿ ಕ್ಲಾಸ್ ರೂಮ್ಗೂ ಅಲ್ಲಿ ನಡೆಯೋ ಪಾಠ ಪ್ರವಚನಗಳು ಪ್ರತಿಯೊಬ್ಬರ, ಈ ದೇಶದ ಪ್ರತಿಯೊಬ್ಬರ ಮೊಬೈಲಿಗೂ ಯಾವುದೋ ಒಂದು ಆ್ಯಪ್ ಮೂಲಕ, ಡ್ಯಾಶ್ ಬೋರ್ಡ್ ಮೂಲಕ ಬರಲೇಬೇಕು. ವಿ ವಾಂಟ್ ಅ ಡ್ಯಾಶ್ ಬೋರ್ಡ್ ಆಫ್ ಗೌರ್ಮೆಂಟ್ ಕಾಲೇಜಸ್, ಸ್ಕೂಲ್ಸ್ ಇನ್ ಇಂಡಿಯಾ. ಒಂದು. ಎರಡನೇದು, ಇದು ನಾವು ನೋಡ್ಕೊಳ್ಳೋಕೆ, ಯಾಕಂದ್ರೆ ನಾವು ಅಪಾಯಿಂಟ್ ಮಾಡಿರುವಂಥ, ಅಂದ್ರೆ ಪ್ರಭುಗಳು ನಾವು ಅಪಾಯಿಂಟ್ ಮಾಡಿರುವಂತಹ ಯಾರ್ಯಾರು ಸರ್ಕಾರಿ ಶಿಕ್ಷಕರು, ಕಾಲೇಜ್ ಪ್ರೊಫೆಸರ್ಸ್ ಇದಾರಲ್ಲ, ಅವ್ರ ಕ್ವಾಲಿಟಿ ನಾವು ನೋಡೋಕೆ ಇದು ಒಂದು. ಎರಡನೇದು, ಈಗ ನಾನೊಬ್ಬ ಯೂಟ್ಯೂಬರು, ನಾನು ಓದಿರೋದು M.Com ಕಾಮರ್ಸ್ ವಿದ್ಯಾರ್ಥಿ, ಜೊತೆಗೆ ಒಬ್ಬ ಆರ್ಟಿಸ್ಟ್, ನಾನೊಬ್ಬ ಥಿಯೇಟರ್ ಆರ್ಟಿಸ್ಟು. ಸೊ ಆರ್ಟ್ ಅಂಡ್ ಕಾಮರ್ಸ್ ಗೊತ್ತು ನನಗೆ, ಸೈನ್ಸ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಒಬ್ಬ MSc ಮಾಲಿಕ್ಯುಲರ್ ಬಯಾಲಜಿ ಪಾಠ ಮಾಡ್ತಿರ್ತಾರೆ ಯಾರೋ ಒಬ್ರು. ಸೊ MSc ಮಾಲಿಕ್ಯುಲರ್ ಬಯಾಲಜಿ ಪಾಠ ಮಾಡ್ತಿರುವಂತ ವಿಚಾರ ನಾನು ತಿಳ್ಕೊಬೇಕ್ರಿ, ಕೇಳ್ಬೇಕ್ರಿ. ನಾನು ಕಾರಲ್ಲಿ ಡ್ರೈವ್ ಮಾಡೋಕೆ ಕೇಳಬೇಕು, ಮನೇಲಿ ಕೂತಾಗ ಕೇಳಬೇಕು, ಇನ್ನೊಂದು ಯಾವುದೋ ಲೀಜರ್ ಟೈಮಲ್ಲಿ ಕೇಳಬೇಕು. ನೀವು ಇಡೀ ಕ್ಲಾಸ್ ರೂಮ್ಗಳ, ಸರ್ಕಾರಿ ವ್ಯವಸ್ಥೆಯ ಕ್ಲಾಸ್ ರೂಮ್ಗಳ ಆಕ್ಸೆಸ್ನ ನಮಗೆ ಕೊಟ್ಟರೆ ಆಡಿಯೋ ವಿಡಿಯೋ, ನಾವು ಹೆಚ್ಚು ಕಲಿಯೋಕ್ಕೂ ಆಗುತ್ತೆ. ಮಾಲಿಕ್ಯುಲರ್ ಬಯಾಲಜಿ ಅಂತಂದ್ರೆ ಏನು, ಬಯಾಲಜಿಯಲ್ಲಿ ಬೇರೆ ಬೇರೆ ವಿಚಾರ ಏನಿದೆ, ಕೆಮಿಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ, ಫಿಸಿಕ್ಸ್ ಅಲ್ಲಿ ಇರೋ ವಿಚಾರಗಳೇನು, ಮಕ್ಳು ಹೆಂಗೋ ಪಾಠ ಮಾಡ್ತೀರಿ, ನೀವೇನು ಬಂದು ಮತ್ತೆ ಕ್ಯಾಮ್ರಾಗೆ ಏನು ಮಾಡಬೇಕಾಗಿಲ್ಲ. ಇವತ್ತು ತಂತ್ರಜ್ಞಾನ ಎಷ್ಟು ಸುಧಾರಿಸಿದೆ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ನರ್ಸರಿ ಸ್ಕೂಲೇ ಇವತ್ತು ಕೊಡ್ತೀರಿ ಆಕ್ಸೆಸ್ ಆಡಿಯೋ ವಿಡಿಯೋ. ಸರ್ಕಾರದ್ದು ಯಾಕೆ ಮಾಡ್ತಾ ಇಲ್ಲ? ಉದಾಹರಣೆಗೆ ಕೇಂದ್ರ ಸರ್ಕಾರದ್ದು ನೀವು ಗಮನಿಸಿರ್ಬೇಕು, ಏನೇ ಒಂದು ಹೊಸ ವಿಚಾರ ಆಯಿತು ಅಂದ್ರೆ ನಿಮ್ಮ ಮೊಬೈಲಿಗೆ ಬಂದ್ಬಿಡುತ್ತೆ, ಪಟ್ ಅಂತ ಮೆಸೇಜ್ ಬರುತ್ತೆ. my.gov.in ಯಾವುದೋ ವೆಬ್ಸೈಟ್ ಇದೆ ತಾನೆ ಗೌರ್ಮೆಂಟ್, ಪಟ್ ಅಂತ ಬರುತ್ತೆ. ಸೊ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿ, ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ ಸರ್ಕಾರಿ ವರ್ಕ್ಸ್ಗಳು, ಸರ್ಕಾರದ ಕೇಳ್ತಾ ಇದ್ದೀನಿ, ಖಾಸಗಿ ನಾನು ಕೇಳಕ್ ಹಕ್ಕಿಲ್ಲ. ಯಾಕೆ ಹೇಳಿ? ಸರ್ಕಾರಕ್ಕೆ ನಾವು ರೀ ಮಾಲೀಕರು, ವಿ ಆರ್ ದಿ ಓನರ್ಸ್, ಪ್ರಭುಗಳು ನಾವು, ತೆರಿಗೆ ಕಟ್ತಾ ಇದೀವಿ. ಗೊತ್ತಾಗ್ತಿದ್ಯಾ? ಪ್ರಧಾನಮಂತ್ರಿಗಳಿಗೆ ವರ್ಷಕ್ಕೆ ಖರ್ಚಾಗುವ ಕೋಟಿಗಟ್ಟಲೆ ಹಣದಿಂದ ಹಿಡ್ಕೊಂಡು ಒಬ್ಬ ಡಿ ಗ್ರೂಪ್ ನೌಕರ ತೆಗೆದುಕೊಳ್ಳುವಂತಹ ಸಾವಿರಾರು ರೂಪಾಯಿ ಸಂಬಳದವರೆಗೂ ಕೊಡ್ತಿರೋರು ನಾವು ನೀವು. ಬಹಳ ಸಿಂಪಲ್ ಅಲ್ವಾ? ಅವರ ಕಾರು ಭತ್ಯೆ, ನಮ್ಮ ಪ್ರಧಾನಿ ಮೋದಿಜಿ ವಿದೇಶಕ್ಕೆ ಹೋಗ್ಬೇಕಾದ್ರೆ ಬಳಸುವ ವಿಮಾನ, ಅದಕ್ಕೆ ವಿಮಾನಕ್ಕೆ ಹಾಕ್ಬೇಕಾಗಿರುವಂಥ ಫ್ಯೂಯಲ್, ಅವ್ರು ಉಳ್ಕೊಳ್ಳೋ ಜಾಗ ಯಾರು ಕೊಡ್ತಿದ್ದಾರೆ? ಡಿ ಗ್ರೂಪ್ ನೌಕರ, ಆತನಿಗೆ ಸಂಬಳ ಭತ್ಯೆ ಇತ್ಯಾದಿ ಯಾರು ಕೊಡ್ತಿದ್ದಾರೆ? ಈ ನಮ್ಮ DK ಶಿವಕುಮಾರ್ ಅವ್ರಿಗೆ ಯಾರು ಕೊಡ್ತಿದ್ದಾರೆ ಸಂಬಳ? ಅವರು ಇಡೀ ಈ ರಾಜ್ಯವನ್ನ, ಉದಾಹರಣೆ ಬಿಡದಿ ಟೌನ್ಶಿಪ್ ಮಾಡ್ತೀನಿ ತೋಟವ್ರೆ, ಯಾರು ದುಡ್ಡಲ್ಲಿ ಮಾಡ್ತಾರೆ? ನಮ್ಮ ದುಡ್ಡು ನಿಮ್ಮ ದುಡ್ಡಲ್ಲೇನ್ರಿ? ಸೊ ಅವ್ರು ಆನ್ಸರ್ ಮಾಡ್ಬೇಕಾದ್ರೆ ಯಾರಿಗೆ? ನಮಗೆ. ದೇ ಆರ್ ಆನ್ಸರಬಲ್, ಉತ್ತರದಾಯಿತ್ವ ಇದೆ. ಹಾಗಾಗಿ ಇದೆಲ್ಲವನ್ನ ಟ್ರಾನ್ಸ್ಪರೆಂಟ್ ಮಾಡಿ, ಟೆಕ್ನಾಲಜಿ ಇರೋ ಕಾಲದಲ್ಲಿ ಎಲ್ಲರ ಮೊಬೈಲಿಗೆ ಬರಲಿ. ಒಬ್ಬ BBMPಯ ಕಮಿಷನರ್ ಏನ್ ಮಾಡ್ತಿದ್ದಾರೆ? ಐ ವಾಂಟ್ ಟು ನೋ ಯಾರ್. 10 ಗಂಟೆಗೆ ಅವ್ರು ಬಂದ್ರ ಇಲ್ವಾ? ನಿಮ್ಮಲ್ಲಿ ಏನೋ ಇದೆ ಪಂಚಿಂಗ್ ಸಿಸ್ಟಮ್, ನನಗೆ ಹೆಂಗ್ರಿ ಗೊತ್ತಾಗಬೇಕು? ಅದು ನಿಮಗೆ ಗೊತ್ತಾಯ್ತು ಇಂಟರ್ನಲ್ಲಿ, ನನಗೆ ಹೆಂಗ್ ಗೊತ್ತಾಗಬೇಕ್ರಿ? ಆಸ್ ಎ ಟ್ಯಾಕ್ಸ್ ಪೇಯರ್, ಆಸ್ ಎ ಓನರ್ ಆಫ್ ದಿಸ್ ಕಂಟ್ರಿ ಅಲ್ವಾ? ತಹಶೀಲ್ದಾರ್ ಬಂದ್ರ ಇಲ್ವಾ? DC ಬಂದ್ರ ಇಲ್ವಾ? ಡಿ ಗ್ರೂಪ್ ನೌಕರ ರಿಪೋರ್ಟ್ ಮಾಡ್ಕೊಂಡ್ರ ಇಲ್ವಾ? ಏನೇನ್ ಜಾಬ್ ಮಾಡ್ತಾ ಇದಾರೆ, ಏನ್ ನಡೀತಾ ಇದೆ ಅಲ್ಲಿ?
ಸೀಕ್ರೆಟ್ ಏನಿದೆ, ಕೆಲವು ಸೀಕ್ರೆಟ್ ಬಿಟ್ಟು ಯಾವ ಹೇಳಿ ಡಿಫೆನ್ಸ್ ಇತ್ಯಾದಿ ಕೆಲವು ಬಹಳ ದೇಶದ ಕ್ರೂಷಿಯಲ್ ಆದಂತಹ ಬಹಳ ಗೌಪ್ಯವಾದ ಕೆಲವು ವಿಚಾರ ಇರ್ತವೆ, ಅವು ಬೇಡ, ನಾವು ಕೇಳೋದಿಲ್ಲ ಅದನ್ನ. ಆದ್ರೆ ಸಾರ್ವಜನಿಕವಾಗಿ ಮುಕ್ತವಾಗಿ ನೀವು ಉತ್ತರ ಕೊಡ್ಬೇಕಲ್ಲೇನ್ರಿ? ಅದಕ್ಕೆ ನೀವು ಯಾಕೆ ಇನ್ನೊಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿಲ್ಲ? ಯಾಕೆ ನಮ್ಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ನೀವು ನಮಗೆ ಲೆಕ್ಕ ಕೊಡ್ತಾ ಇಲ್ಲ? ಇದಕ್ಕೆ ಅವ್ರ ಉತ್ತರ ಇದೆ, ನನಗೆ ಗೊತ್ತಿದೆ. ಇದಕ್ಕೆ ಲೆಕ್ಕ ಇದೆ, ಪರ ನಿನಗೆ ಬುದ್ಧಿ ಇಲ್ಲ, ನಿನಗೆ ಈ ದೇಶದ ಏನೂ ಗೊತ್ತಿಲ್ಲ. RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಇರೋದೇ ಇದಕ್ಕೆ ಕಣ. ಹೋಗ ರೈಟ್ ಟು ಇನ್ಫಾರ್ಮೇಶನ್ ಕೇಳ, ಹಾಕೋ ಕೊಡ್ತಾರೆ ಅಂತ. ನಾವು ಯಾಕೆ ಸ್ವಾಮಿ ಕೇಳ್ಬೇಕು ರೈಟ್ ಟು ಇನ್ಫಾರ್ಮೇಶನ್? ಟೆಕ್ನಾಲಜಿ ಇಲ್ದಿರೋ ಕಾಲದಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಬಂತು ಅಲ್ವೇ? ಇವಾಗೆಲ್ಲ ಮೊಬೈಲ್ ಕಾಲ, AI ಕಾಲ, ಆಂಡ್ರಾಯ್ಡ್ ಕಾಲ, iOS ಕಾಲ. ಸರ್ಕಾರದ ಎಲ್ಲಾ ಇಲಾಖೆದು ಆಲ್ಮೋಸ್ಟ್ ವೆಬ್ಸೈಟ್ಸ್ಗಳಿದಾವೆ. ಅವುಗಳನ್ನೆಲ್ಲ ಕರೆಕ್ಟ್ ಮಾಡಿ ಅದಕ್ಕೆ ವಿಡಿಯೋ ಬರೋಂಗ್ ಮಾಡಿ ನಮಗೆ ಕರೆಕ್ಷನ್ ಕೊಡಕ್ಕಾಗಲ್ವಾ? ಮೊನ್ನೆ ಒಬ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಗೌರವಾನ್ವಿತ ನ್ಯಾಯಮೂರ್ತಿಗಳು ಒಂದು ಮಾತು ಹೇಳಿದ್ರು. ಏನು ಅಂತಂದ್ರೆ, ಒಂದು RTI ಕಾರ್ಯಕರ್ತನದೊಂದು ಕೇಸ್ ಬಂತು ಸುಪ್ರೀಂ ಕೋರ್ಟ್ ಅಲ್ಲಿ. ಇದಿದೆ ನೋಡಿ, ನೀವು ಚೆಕ್ ಮಾಡಬಹುದು, ಸಿಗ್ತದೆ. RTI ಕಾರ್ಯಕರ್ತನ ಕೇಸ್ ಬಂದಾಗ ಸುಪ್ರೀಂ ಕೋರ್ಟ್ನ ಮಾನ್ಯ ನ್ಯಾಯಮೂರ್ತಿಗಳು ಒಂದು ಮಾತು ಹೇಳಿದ್ರು. ಬಹಳ ಜನ RTI ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋರ್ದು ಇದು RTI ಅಂತ ಒಂದು ವಸೂಲಿ ದಂಧೆ ಆಗಿದೆ. ವಸೂಲಿ ದಂಧೆ ಆಗ್ಬಿಟ್ಟಿದೆ. ಇದು ಹೋಗ್ತೀರಾ RTI ಆಗ್ತೀರಾ, ತಗೋತೀರಾ, ಅವ್ರು ಯಾರಿಗೂ ಎದುರಿಸ್ತೀರಾ, ಈ ಥರದ್ದು ಏನೇನೋ ಮಾತಾಡಿದ್ರು ಅವರು ಅದರಲ್ಲಿ. ಆದ್ರೆ RTI ಅಂತ ಇರೋದಕ್ಕೆ ತಾನೇ ಇವರು ಅದನ್ನ ಹಾಕಿ ಬೆದರಿಸ್ತಾರೆ, ಅದನ್ನ ದುರುಪಯೋಗ ಪಡಿಸ್ಕೋತಾರೆ ಅಂತ ಇರೋದು. ಸೊ ನಾವು ಸರ್ಕಾರದ ಅಂದ್ರೆ ನಮ್ಮ ಸರ್ಕಾರ ಅಂದ್ರೆ ನಾವು ನಮ್ಮ ಅಂದ್ರೆ ನಾವು ಕಟ್ತಾ ಇರೋ ತೆರಿಗೆ ದುಡ್ಡು ಏನೇನು ಆಗ್ತಾ ಇದೆ ಅಂತ ಕೇಳಕ್ಕೆ ನಾವ್ ಯಾಕೆ ಅಪ್ಲಿಕೇಶನ್ ಹಾಕಬೇಕು? ನಾವ್ ಯಾಕೆ ಅಪ್ಲಿಕೇಶನ್ ಹಾಕ್ಬೇಕು? RTI ಯಾಕೆ ಅದನ್ನ 10 ರೂಪಾಯಿ ಫಾರಂ ತಗೋಬೇಕಂತೆ, ಬರೀಬೇಕಂತೆ, DDನೋ ಪೋಸ್ಟಲ್ ಆರ್ಡರ್ ತಗೋಬೇಕಂತೆ, ಕಳಿಸ್ಬೇಕಂತೆ, ಈ ಇಲಾಖೆ ಎಲ್ಲರೂ ಅವ್ರಿಗೆ ಬರೀತಾರಂತೆ, ಅವ್ರ ಇಲಾಖೆ ಎಲ್ಲರೂ ಅವ್ರಿಗೆ ಬರೀತಾರಂತೆ. ಇವ್ರು ಯಾರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೊಂದು ಅಪೀಲಿಂಗ್ ಬೋರ್ಡ್ ಇದೆ, ಅಪೀಲಿಂಗ್ ಬೋರ್ಡ್ ಹೋಗ್ಬೇಕು, ಅದಕ್ಕೊಬ್ರು ಕೋರ್ಟ್ ಇದೆ. ಯಾಕೆ ವೈ ಆಲ್ ದಿಸ್? ಇದಿಷ್ಟು ಮತ್ತಾಗ್ತಿರೋದು ಯಾರ ದುಡ್ಡಲ್ಲಿ? ನಮ್ಮ ದುಡ್ಡಲ್ಲೇ. ತಿರ್ಗಾ RTI ಇಡೀ ಸಿಸ್ಟಮ್ ವರ್ಕ್ ಆಗ್ತಿರೋದು ನಮ್ಮ ದುಡ್ಡಲ್ಲೇ. ಮತ್ತೆ ಅದರ ಬದಲು ಇಷ್ಟು ಹಣವನ್ನ ಒಂದ್ ಕಡೆ ಕ್ರೋಢೀಕರಿಸಿ ಒಂದು ಆ್ಯಪ್ ಡೆವಲಪ್ ಮಾಡಿಸಿ, ಇದೇ ನಿಮ್ಮಲ್ಲಿ ಆಲ್ರೆಡಿ mygov.in. ಈಗ ಮೊನ್ನೆ ನನಗೊಂದು ಸಂದೇಶ ಬಂತು, ಏನೋ ಇಡೀ ದೇಶದ ಯಾವುದೋ ಒಂದು ಅಲರ್ಟು ಟಣ್ಣತ್ತು ಎಲ್ಲರೂ ಮೊಬೈಲ್ಗೂ ಒಟ್ಟಿಗೆ ಬಂತು. ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ, ನನ್ನ ಮೊಬೈಲ್ಗೂ ಸೇಮ್ ಟೈಮ್ ಬಂತು, ನಮ್ಮ ಕ್ಯಾಮರಾಮನ್ ಟೈಮ್ಗೂ ಅದೇ ಬಂತು, ನಮ್ಮ ಲೈಟ್ ಹುಡುಗನ ಟೈಮ್ಗೂ, ನಮ್ಮ ಲೈಟ್ ಮೊಬೈಲ್ಗೂ ಅದೇ ಟೈಮ್ ಬಂತು, ಮುಂದೆ ಸಂದರ್ಶನ ಕೊಡ್ತಾ ಇದ್ದಂತ ಗಣ್ಯರಿಗೂ ಅದೇ ಟೈಮಲ್ಲಿ ಬಂತು. ಎಲ್ಲರೂ ಒಂದೇ ಸಲ ಮೊಬೈಲ್ ಬಂತು, ನೋಡ್ರೆ ದೇಶದ ಯಾವುದೋ ಅಲರ್ಟ್ ಬಂದಿದೆ ನೋಡಿ ಅಂತ. ಅಷ್ಟು ಅಲರ್ಟ್ ಕಳಿಸ್ತೀರಿ ಪ್ರತಿ ದಿನ, ಪ್ರತಿ ಕ್ಷಣ, ಅಥವಾ ಎವ್ರಿ ಡೇ ಮುಗಿಯೋಷ್ಟರಲ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಈ ದೇಶದಲ್ಲಿ ಒಟ್ಟು ಎಷ್ಟು ಖರ್ಚಾಯ್ತು? ಪ್ರಧಾನಮಂತ್ರಿಗಳ ಖರ್ಚು ಎಷ್ಟು ಬಂತು? ಮುಖ್ಯಮಂತ್ರಿಗಳ ಖರ್ಚು ಎಷ್ಟು ಬಂತು? ಒಬ್ಬ ಸಚಿವನಿಗೆ ಎಷ್ಟು ಬಂತು? ಶಾಸಕನಿಗೆ ಎಷ್ಟು ಖರ್ಚು ಬಂತು? ಇನ್ನೆಲ್ಲ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಬನ್ನಿ, ಇಲ್ಲಿ ಹೊಸಕೆರೆಹಳ್ಳಿ, ಬೆಂಗಳೂರಿನ ಹೊಸಕೆರೆಹಳ್ಳಿ ಒಂದು ಫ್ಲೈಓವರ್, ಒಂದು 4 ಕಂಬ ಹಾಕಿ ಮೇಲ್ಗಡೆ ಫ್ಲೈಓವರ್ ಹಾಕಕ್ಕೆ 5-6 ವರ್ಷ ಮಾಡಿದ್ರು ಅವರು. ಅದನ್ನ ಯಾಕೆ ಅಷ್ಟು ಡಿಲೇ ಆಯ್ತು? ಅದನ್ನ ಟೆಂಡರ್ ಯಾರಿಗೆ ಕೊಟ್ರಿ ಗೊತ್ತಾಗ್ತಿದ್ಯಾ? ಆ ಟೆಂಡರ್ ಅವ್ರಿಗೆ ಯಾಕೆ ಕೊಟ್ರಿ? ಅವ್ರು ಕೊಡಕ್ ಮುಂಚೆ ಯಾರ್ಯಾರು ಕಾಂಪಿಟೇಟರ್ಸ್ ಇದ್ರು ಆ ಟೆಂಡರ್ ಇದರಲ್ಲಿ, ಅವ್ರಿಗೆ ರಿಜೆಕ್ಟ್ ಮಾಡಿ ಇವ್ರು ಕೊಡೋ ಕಾರಣ ಏನು? ಇದೆಲ್ಲ ನನಗೆ ಆನ್ಲೈನಲ್ಲಿ ಯಾಕೆ ಬರ್ತಾ ಇಲ್ಲ? ನಾವು ಓನರ್ ರೀ, ನಮ್ಗೆ ಕೇಳ ಹಕ್ಕಿದೆ. ಯಾಕಂದ್ರೆ ಒಂದು ಕಂಪನಿ CEO ಗೊತ್ತಾಗ್ತಿದ್ಯಾ, ದಿನ ರಿಪೋರ್ಟ್ ತರಿಸ್ಕೊತಾನೆ ತಾನೆ. ರಿಪೋರ್ಟ್ ತರಿಸ್ಕೊಂಡು ಏನಾಯ್ತು, ಸೇಲ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ರು, ಪರ್ಚೇಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ರು, ಇದೆಲ್ಲ ಕೇಳ್ತಿರ್ತಾನೆ. ಸೊ ನಮ್ಗೆ ಯಾಕೆ ರಿಪೋರ್ಟ್ ಬರ್ತಾ ಇಲ್ಲ? ಒಂದು ರೂಲ್ ಇದೆ, ತಗೊಂಡೋಗ್ಬಿಟ್ಟು ಯಾವುದೋ ಪಬ್ಲಿಕ್ ವರ್ಕ್ ನಡೀತಾ ಇರೋ ಜಾಗದಲ್ಲಿ ಒಂದು ಬೋರ್ಡ್ ಡಿಸ್ಪ್ಲೇ ಮಾಡಬೇಕು ಅಂತ ಹಾಕಿದ್ದೀರಾ? ಅಥವಾ ನಾವ್ ಯಾಕೆ ಅಲ್ಲೋಗಿ ಆ ಜಾಗದಲ್ಲಿ ಹೊಸಕೆರೆಹಳ್ಳಿ ಫ್ಲೈಓವರ್ ಹತ್ರ ಏನ್ ನಡೀತಾ ಇದೆ, ಯಾರಿಗಾಗಿದೆ ಅಂತ ನಾನು ಯಾಕೆ ಹೊಸಕೆರೆಹಳ್ಳಿ ಫ್ಲೈಓವರ್ ಹತ್ರ ನಿಂತ್ಕೊಂಡು ನೋಡ್ಬೇಕು? ನಾನು ಅಲ್ಲಿ ಟ್ರಾಫಿಕ್, ಮಣ್ಣು, ಮಸಿ, ಧೂಳು, ಅಲ್ಲೇ ಯಾಕೆ ನಿಂತ್ಕೊಂಡ್ರೆ ನೋಡ್ಬೇಕು? ಅದು ಅರ್ಧ ಓಡ್ ಹಾಕಿರ್ತಾರೆ, ಅರ್ಧ ತಗೊಂಡಾಗ ಆ ಮೂಲೆಗೆ ಬಿಸಾಕಿರ್ತಾರೆ. ಎಷ್ಟೋ ಜನ ಹಾಕದೇ ಇಲ್ಲ, ರೂಲೇ ಫಾಲೋ ಮಾಡ್ತಾ ಇಲ್ಲ. ಏನಾಗ್ತದೆ? ನಮ್ಮ ಶಾಸಕರು ಏನ್ರಿ ಮಾಡ್ತಾ ಇದಾರೆ? ಓಟ್ ಹಾಕಿದ್ದಿಲ್ಲನ್ರಿ, ಏನ್ರಿ ಮಾಡ್ತಾರೆ? ಪಬ್ಲಿಕ್ ಮನಿ ತಗೋತಾ ತಾನೆ ಅವರು. ಏನ್ ಮಾಡ್ತಿದ್ದಾರೆ? ತಹಶೀಲ್ದಾರ್ ಏನ್ ಮಾಡ್ತಿದ್ದೀರಿ? ಶಿರಸ್ತೇದಾರ್ ಏನ್ ಮಾಡ್ತಿದ್ದೀರಿ? BBMP ಏನ್ ಮಾಡ್ತಿದ್ದೀರಿ? GBA DC ಸರ್ ಏನ್ ಮಾಡ್ತಾ ಇದ್ದೀರಿ? ಯು ಆರ್ ಆನ್ಸರಬಲ್ ಅಲ್ವಾ? ಇದೆಲ್ಲವನ್ನ ಡ್ಯಾಶ್ ಬೋರ್ಡ್ ಮಾಡಿ ನಮಗೆ ಕೊಟ್ರೆ, ಓ ಈಗ ಆಗ್ತಾ ಇದೆ, ಇಲ್ಲಿ ಈ ವರ್ಕ್ ನಡೀತಾ ಇದೆ, ಇಲ್ಲಿ ಆ ವರ್ಕ್ ನಡೀತಾ ಇದೆ, ಶಿಕ್ಷಣ ಇಲಾಖೆಯಲ್ಲಿ ಇವ್ರು ಹಿಂಗೆ ಪಾಠ ಮಾಡ್ತಾ ಇದ್ದಾರೆ, GBA ನಲ್ಲಿ ಇವ್ರು ಹಿಂಗೆ ನಡೀತಾ ಇದೆ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದು ನಡೀತಾ ಇದೆ. ಸೀಕ್ರೆಟ್ ಏನಿದೆ? ನೀವು ಮಾತಾಡದೆ ಪಬ್ಲಿಕ್ ತಿಳಿಸದೆ ಮಾತಾಡುವಂತ ಸೀಕ್ರೆಟ್ ಏನಪ್ಪ ಇದೆ? ಅದಕ್ಕೆ ಹೇಳ್ತಾ ಇರೋದು, ಕಾನ್ಫಿಡೆನ್ಷಿಯಲ್ ಇರೋದನ್ನ ಕೊಡಬೇಡಿ. ನಾನು ಅದನ್ನೇ ಕೊಡಬೇಡಿ. ಸೊ ಗಿವ್ ಅಸ್ ಎ ಡ್ಯಾಶ್ ಬೋರ್ಡ್. ಏನೇನು ಈ ದೇಶದಲ್ಲಿ, ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲವನ್ನ ನನಗೆ ತಿಳ್ಕೊಳ್ಳುವಂತ ಹಕ್ಕು ನನಗೆ ಕೊಡಿ. ಹಕ್ಕಲ್ಲ, ಇಟ್ಸ್ ಮೈ, ಅದಕ್ಕಿಂತ ದೊಡ್ಡ ಪದ ಅದು, ಹಕ್ಕಿಗಿನ ದೊಡ್ಡದದು. ಗೊತ್ತಾಗ್ತಿದ್ಯಾ? ಹಕ್ಕು ಚಲಾಯಿಸಿದಾಗ ಕೇಳಿದಾಗ ಸಿಗ್ಬೋದು, ಆದ್ರೆ ಅದು ಹಾಗಲ್ಲ. ಇದು ಇಟ್ ಶುಡ್ ಬಿಕಮ್ ಎ ಲೀಗಲ್ ಕಾಂಪ್ಲೈನ್ಸ್. ಗೊತ್ತಾಗ್ತಿದ್ಯಾ? ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಸರ್ಕಾರಿ ನೌಕರರು ಇನ್ಕ್ಲೂಡಿಂಗ್ ಎಲ್ಲರೂ ಸರ್ಕಾರಿ, ಅವರು ಟೀಚರ್ಸ್ ಇಂದ ಹಿಡ್ಕೊಂಡು ಎನಿಬಡಿ, DC ಇಂದ ಹಿಡ್ಕೊಂಡು IAS, IPS, KS, KPS, ಹೂ ಎವರ್ ಇಟ್ ಈಸ್, ರೈಲ್ವೇಸ್, ಯಾರಾದರೂ ಆಗಲಿ, D ಗ್ರೂಪ್ ನೌಕರ ಯಾರು ಬೇಕಾದ್ರೂ ಆಗಲಿ, ಟೀಚರ್ಸ್, ಎನಿಬಡಿ, ಅವರ ವ್ಯಾಲ್ಯೂಯೇಷನ್ ಯಾಕೆ ಮಾಡ್ತಾ ಇಲ್ಲ ನೀವು? ನಾನು ಒಂದು ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ದು, ಥಾಮ್ಸನ್ ರಾಯ್ಟರ್ಸ್ ಅಂತ ಒಂದು ದೊಡ್ಡ ಕಂಪನಿ ಕೆಲಸ ಮಾಡ್ತಿದ್ದೆ ತುಂಬ ವರ್ಷಗಳಿಂದ. ನಾನು MCOM ಆದಮೇಲೆ ಪ್ರತಿ ಮಾರ್ಚ್ ಬಂದರೆ ನಮಗೆ ಕೈಕಾಲು ನಡುತ್ತಾ ಇತ್ತು. ಯಾಕೆ ಗೊತ್ತಾ? ಅದು ನಮ್ಗೆ ಸಂಬಳ ಜಾಸ್ತಿ ಆಗೋ ಟೈಮು. ಸಂಬಳ ಜಾಸ್ತಿ ಆಗೋ ಟೈಮ್ಗೆ ನೀನು ಯಾಕಪ್ಪ ಕೈಕಾಲು ನಡಬೇಕು, ಖುಷಿ ಪಡಬೇಕು, ಪಾರ್ಟಿ ಮಾಡಬೇಕು ಅಂತ? ಆದರೆ ವಿಷಯ ಏನು ಗೊತ್ತಾ? ಕಾರ್ಪೊರೇಟ್ಸು ಸುಮ್ಮನೆ ದುಡ್ಡು ಕೊಡ್ತಾ ಇರಲಿಲ್ಲ, ಸುಮ್ಮನೆ ಸಂಬಳ ಜಾಸ್ತಿ ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ ಒಂದು ರೇಟಿಂಗ್ ಇತ್ತು ಥಾಮ್ಸನ್ ರಾಯ್ಟರ್ಸಲ್ಲಿ, ಈಗ ಹೆಂಗಿದೆಯೋ ಗೊತ್ತಿಲ್ಲ.
3.5 ಮೇಲ್ ಬಂತು ಅಂದರೆ ಅವನಿಗೆ 12% ಸಂಬಳ ಜಾಸ್ತಿ ಆಗೋದು ವರ್ಷಕ್ಕೆ. 3.5 ಮೇಲ್ ಬಂದರೆ ರೇಟಿಂಗು, ಆ್ಯನ್ಯುವಲ್ ರೇಟಿಂಗು. 3.5 ಕೆಳಗಡೆ ಬಂತು ಅಂದರೆ 8%, 3 ಇಂದ ಕೆಳಗಡೆ ಬಂದರೆ 4% ಹಿಂಗೆಲ್ಲ ಇರೋದು. ಸೊ ರೇಟಿಂಗು ಟ್ರಾನ್ಸ್ಪರೆಂಟಾಗಿ ಎಲ್ರಿಗೂ ಸಿಗೋದು. ನನ್ನ ರೇಟಿಂಗ್ ಅವ್ರಿಗೂ ಸಿಗೋದು, ಅವ್ರಿಗೂ ಸಿಗೋದು, ಎಕ್ಸೆಲಲ್ಲಿ ಬಂದ್ಬಿಡೋದು. ಮತ್ತೆ ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂತಲೂ ಬರೋದು. ನೀನು ಈ ಕೆಲಸ ಇಲ್ಲಿ ಮಾಡಿದ್ಯಾ, ಇದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಈ ರೇಟಿಂಗ್ ಜಾಸ್ತಿ ಆಯಿತು, ಇದು ನೋಡಿ ತಪ್ಪು ಮಾಡಿದ್ದಕ್ಕೆ ಇದು ಕಡಿಮೆ ಆಯಿತು, ನಿನ್ನ ಬಿಹೇವಿಯರ್ ಇದು ಸರಿಯಿಲ್ಲ, ಪಂಕ್ಚುಯಾಲಿಟಿ ಇದಿರಲಿಲ್ಲ, ವರ್ಕು ಕ್ಲೈಂಟ್ ಜೊತೆಗೆ ಮಾತಾಡಬೇಕಾದ್ರೆ ಈ ತಪ್ಪು ಮಾಡಿದೆ, ಇದೆಲ್ಲ ಬರ್ತಾ ಇತ್ತು. ಎಲ್ಲ ಲೆಕ್ಕ ಹಾಕಿ ಓವರ್ ಆಲ್ ನಿನ್ನ ರೇಟಿಂಗು ಸೈಂಟಿಫಿಕ್ ರೇಟಿಂಗ್ ಇಷ್ಟು ಅಂತ ಬರೋದು. 3.5 ಮೇಲೆ ಬಂದರೆ 12% ಅಂತ ಫುಲ್ ಖುಷಿ ಪಡೋರು. ಕಮ್ಮಿ ಬಂತು ಅಂದರೆ ಕರೆದು ವಾರ್ ಮಾಡೋರು ಅಫಿಷಿಯಲ್ ಆಗಿ. ನೋ ಯು ಶುಡ್ ನಾಟ್ ಹ್ಯಾವ್ ಡನ್ ದಿಸ್, ಇದು ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅಂತ ಹೇಳೋರು. ಕೊನೆಗೊಂದು ಡೈಲಾಗ್ ಹೇಳೋರು, ನಿಮ್ಗೆ ತುಂಬ ತೊಂದರೆ ಇದ್ರೆ ಬಿಟ್ಟೋಗಿ ಅಂದ್ಬಿಡೋರು. ಅಂದರೆ ಬೇರೆ ನೋಡ್ಕೊಳ್ಳಿ ಅಂತ ಅಫಿಷಿಯಲ್ ಆಗಿ ಹೇಳ್ಬಿಡೋರು ಅವರು. ಯು ಕ್ಯಾನ್ ಲುಕ್ ಫಾರ್ ಅದರ್ ಜಾಬ್ಸ್, ನೋ ಯು ವಿಲ್ ಹ್ಯಾವ್ ಸಮ್ ಅದರ್ ಜಾಬ್, ಹಿಂಗೆ ಹೇಳ್ಬಿಡೋರು. ಅಂದರೆ ನೀನು ಪರ್ಮನೆಂಟು ಗೂಟ ಹೊಡ್ಕೊಂಡು ಕೂತಿದ್ಯಾ ಅಂತ ಅಲ್ಲ ಗುರು, ನಿನ್ನ ರೇಟಿಂಗ್ ಏನು? ಈಗ 7ನೇ ವೇತನ ಆಯೋಗ, 6ನೇ ವೇತನ ಆಯೋಗ, 8ನೇ ವೇತನ ಆಯೋಗ, ಓಲ್ಡ್ ಪೆನ್ಷನ್ ಸ್ಕೀಮು, ನ್ಯೂ ಪೆನ್ಷನ್ ಸ್ಕೀಮ್ ಏನೇನೋ ಕೇಳ್ತಿರಲ್ವಾ, ನಿಮ್ಮ ರೇಟಿಂಗ್ ನಾವು ಕೇಳಬೇಕಲ್ವಾ? ಅಲ್ವೇನ್ರಿ? ಹೇಳಿ ಮಿಸ್ಟರ್ ಆ್ಯಂಡ್ ಮಿಸಸ್ ಗೌರ್ಮೆಂಟ್ ಎಂಪ್ಲಾಯೀಸ್, ನಿಮ್ಮ ರೇಟಿಂಗ್ ನಾವು ಕೇಳಬೇಕಲ್ಲನ್ರಿ? ನಿಮ್ಗೆ 7ನೇ ವೇತನ ಆಯೋಗ, 8ನೇ ವೇತನ ಆಯೋಗ ಕೊಡ್ತಾ ಇರೋದೇನು ಪ್ರಧಾನಮಂತ್ರಿಗಳ? ನಾನು ರೀ, ನನ್ನಂಥ ಕೋಟ್ಯಾಂತರ ಜನ ಈ ದೇಶದ ತೆರಿಗೆದಾರರು. ನಿಮ್ಮ ಕ್ವಾಲಿಟಿ ಏನು? ಬಂದಾಗಿಂದ ನಿಮ್ಮ ರೇಟಿಂಗ್ ಆಗಿದೆಯಾ? ವ್ಯಾಲ್ಯೂಯೇಷನ್ ಆಗಿದೆಯಾ? ಆನ್ಯುವಲಿ ಯಾಕೆ ನಿಮ್ಗೆ ವ್ಯಾಲ್ಯೂಯೇಟ್ ಮಾಡ್ತಾ ಇಲ್ಲ ಯಾರು? ವ್ಯಾಲ್ಯೂಯೇಷನ್ ಬರಬೇಕು, ಅವ್ರು ರಿಪೋರ್ಟ್ ಆಗಬೇಕು. ನೋಡಿ, XYZ ತಹಶೀಲ್ದಾರ್ ಇವರ ರೇಟಿಂಗು ಬರೀ ಇಷ್ಟೇ, ಅಕೌಂಟ್ ಸ್ಟ್ಯಾಂಡರ್ಡ್ ಇಷ್ಟು ಈ ರೇಟಿಂಗು. ವರ್ಕ್ ಎಫಿಷಿಯನ್ಸಿ ಎಷ್ಟು, ಜನರ ಜೊತೆಗೆ ಮಿಡಿದದ್ದು ಎಷ್ಟು, ಮಾಡಿದ ಕೆಲಸ ಎಷ್ಟು, ಪಂಕ್ಚುಯಾಲಿಟಿ ಎಷ್ಟಿತ್ತು, ಪಬ್ಲಿಕ್ ಮನಿನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿದಷ್ಟು ಎಲ್ಲನೂ ರೇಟಿಂಗ್ ಮಾಡಬೇಕಲ್ವಾ? ಗೊತ್ತಾಗ್ತಿದ್ಯಾ? ಈ ದೇಶದ ಸಾಲ ಇಷ್ಟಿದೆ, ಅದೆಷ್ಟೋ ಬಿಲಿಯನ್, 200 ಲಕ್ಷ ಕೋಟಿ ಅಂತ, 200 ಪ್ಲಸ್ ಲಕ್ಷ ಕೋಟಿ ಎಷ್ಟು ಅಂತ ನನಗೆ ಲೆಕ್ಕಕ್ಕೆ ಬರ್ತಾರೆ. ನಾನು ಕಾಮರ್ಸ್ ಸ್ಟೂಡೆಂಟ್, ನನಗೆ ಅದು ಊಹಿಸೋಕ್ಕಾಗ್ತಿಲ್ಲ. ದೊಡ್ಡವ್ರು ಯಾರನ್ನ ಹೇಳಿ, ಅದನ್ನು ಗೊತ್ತಿರೋರು, ಪ್ರಜ್ಞಾವಂತರು. ಆ ಸಾಲ ಕಟ್ಟಬೇಕಾಗಿರೋರು ನಾವು ರೀ. ಬಜೆಟ್ ಮಾಡ್ತದೆ ಪ್ರತಿ ವರ್ಷ, ಸ್ಟೇಟ್ ಗೌರ್ಮೆಂಟು ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟು ಮಾಡುತ್ತೆ. ಆ ಬಜೆಟಲ್ಲಿ ಬರುವಂಥ ಇನ್ಕಮ್ಗಳಿದ್ದಾರೆ, ಕೊಡ್ತಿರೋರು ಯಾರು? ನಾವು ರೀ. ನಮಗೆ ಯಾಕ್ರಿ ಇಲ್ಲ ಡ್ಯಾಶ್ ಬೋರ್ಡು, ನಮ್ಗೆ ಯಾಕ್ರಿ ಇಲ್ಲ ಅಕೌಂಟ್ಸು, ನಮ್ಗೆ ಯಾಕ್ರಿ ಇಲ್ಲ ರಿಪೋರ್ಟಿಂಗು? ಇವ್ರು ರಿಪೋರ್ಟ್ ಮೀ ಯಾರ್? ಇದಿಷ್ಟು ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಉಳಿದಂತೆ ಭಾಳ ಮುಖ್ಯವಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಶಿಕ್ಷಕರು, ದೇವೇಂದ್ರ ಮಹಾದೇವ ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಎಂದೂ ಹುಸಿ ಹೋಗಲ್ಲ ಅಂತ. ಆದರೆ ನಮ್ಮ ಕಾಲೇಜಿನ ಪ್ರೊಫೆಸರ್ ಒಬ್ರು ಸಿಕ್ಕು ನನಗೆ ಹೇಳಿದಾಗೆ, ನಾವು ಎಂಥ ವಿದ್ಯಾರ್ಥಿಗಳು ರೂಪಿಸ್ತಾ ಇದ್ದೀವಿ, ನಂಗೆ ನಿದ್ರೆ ಬರ್ತಾ ಇಲ್ಲ ಅಂದ್ರಲ್ಲ. ಹಾಗಾಗಿ ಒಳ್ಳೆ ಬೀಜ ಬಿತ್ತಿ ಒಳ್ಳೆ ಬೆಳೆ ಬರುತ್ತೆ. ಈ ದೇಶ ಇರಲಿ, ಶಿಕ್ಷಣ ವ್ಯವಸ್ಥೆ ಇರಲಿ, ಭೂಮಿ ಇರಲಿ, ಯಾರಾದರೂ ಇರಲಿ.